ಹಾಗಾಗಿ ಯಂಗ್ ಅಂಡ್ ಎನರ್ಜೆಟಿಕ್ ಎಂಥೋಸಿಯಾಸ್ಟಿಕ್ ಮಹಿಳೆಯರು ಅಂತಂದ್ರೆ ಈ MLS ತರನೇ ಇರಬೇಕು ಅನ್ಸುತ್ತೆ. ಧ್ವನಿ ಕೂಗಲಿಲ್ಲ, ಅವರ ಕಾನ್ಫಿಡೆಂಟ್ ಲೆವೆಲ್ ಕೂಡ ಯಾವುದೇ ವ್ಯತ್ಯಯವನ್ನು ಕಂಡಿಲ್ಲ, ಅವರ ಎನರ್ಜಿ ಕೂಡ ಒಂದು ಚೂರು ಡ್ರಾಪ್ ಆಗಿಲ್ಲ. ಅದನ್ನ ಫಾಲೋ ಮಾಡಿದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ML ಸರಸ್ವತಿ ಅವರಿಗೆ ಹೃದಯ ತುಂಬಿ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿರ್ತಕ್ಕಂತಹ ಪ್ರಸ್ತುತ ಈಗಿನ ನಮ್ಮ MUM ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ KM ರುದ್ರೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವೇದಿಕೆ ಮೇಲೆ ಬರಬೇಕು ಅಂತ ಹಿರಿಯ ವಿದ್ಯಾರ್ಥಿ ಅವರು ಬೇಡ ಅಂತ ಇದ್ದಾರೆ. ಸಂತೆಯಲ್ಲಿ ನಿಂತ ಕಬೀರನೂ ಹೌದು, ಸಮಾಜ ಭೈರವರು ಹೌದು. ಸದಾ ಮಂದಹಾಸದೊಂದಿಗೆ ಚಿತ್ತಾಕರ್ಷಕ ಚಿತ್ರಗಳನ್ನು ಬರೆದು ಅಮೀಬಾದಿಂದ ಡೈನೋಸಾರ್ ವರೆಗೆ ಅವರು ಬಿಡಿಸ್ತಾ ಇದ್ದಂತಹ ಚಿತ್ರದ ವಿವರಣೆಗಳು ಇನ್ನೂ ನಮ್ಮ ಮಾನಸ ಮಂದಿರದಲ್ಲಿ ಅಚ್ಚಳಿದು ಸ್ಪಷ್ಟ ನಿಚ್ಚಳ ವಿವರಗಳ ಮುಖಾಂತರ ಮನಸೂರುಗಳು ಸಂಘ ರಚನೆ ಮಾಡಿದ್ದು ಈ ಒಂದು ಅಭಿನಂದನಾ ಪತ್ರವನ್ನು ಬರೆದಿದ್ದೇನೆ. MUM ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗ ಕೀಲಾರ ಮಂಡ್ಯ ತಾಲೂಕು ದಿನಾಂಕ 22/2/2025 ನಿಮ್ಮ ಶಿಷ್ಯ ಸಮೂಹ ಹಾಗೂ ಆಪ್ತರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗುರುಗಳಾದ ಶ್ರೀ ರಾಜು ಕನ್ಯಾಂಬಾರಿ ಅವರನ್ನು ಸನ್ಮಾನಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಗುರುಗಳಿಗೆ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ. ಈ ಮಾತು ಸರ್ವಕಾಲಿಕ ಸತ್ಯ. ತಂದೆ ತಾಯಿಗಳನ್ನು ಬಿಟ್ಟರೆ ನಮ್ಮ ಬದುಕನ್ನು ರೂಪಿಸಲು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಂದರೆ ಅವರು ಗುರು ಮಾತ್ರ. ಆ ಕಾರಣಕ್ಕಾಗಿಯೇ ಗುರುವನ್ನು 3 ದೇವರುಗಳಿಗೆ ಹೋಲಿಸುವುದು. ನಾವಿನ್ನು ಉಚ್ಚುಕೋಡಿ ಮನಸ್ಸಿನ ಮಾಲೀಕರು. ನಮ್ಮನ್ನು ತಿದ್ದಿ ತೀಡಿ ಪ್ರಬುದ್ಧರನ್ನಾಗಿ ಮಾಡುವಲ್ಲಿ ನಿಮ್ಮ ಭೌತಿಕ ಶಿಕ್ಷಣ, ಸಹನೆ, ಸಂಸ್ಕಾರ, ಹಾಸ್ಯರೂಪದ ಮಾತುಗಳು ಕಾರಣವಾಗಿವೆ. ಮೇಷ್ಟ್ರಾಗಿ ಸಾಮಾಜಿಕ ಚಿಂತನೆಯನ್ನ ಜನಮಾನಸಕ್ಕೆ ಸುಲಲಿತವಾದ ಸರಳ ಭಾಷೆಯಲ್ಲಿ ನಿರೂಪಿಸುವುದರ ಮುಖಾಂತರ ರಾಜ್ಯದ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ನಿರ್ಮಿಸಿದಂತಹ ಹಾರಿಂಬಾಡಿ ರಾಜುರವರಿಗೆ ಕೀಲಾರ MUM ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಬಳಗದಿಂದ ಆತ್ಮೀಯವಾದ ಸನ್ಮಾನ. ತಾವೆಲ್ಲರೂ ಒಂದು ಜೋರು ಚಪ್ಪಾಳೆಯ ಮುಖಾಂತರ ಅವರ ಶ್ರಮಕ್ಕೊಂದು ಅಭಿನಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಅವರ ಚಟುವಟಿಕೆಗಳು ಇನ್ನೂ ತೀವ್ರಗೊಳ್ಳಲಿ ಅಂತೇಳಿ ಆಶಿಸಬೇಕಂತ ಕೋರ್ತೇವೆ. ಅದೇಂಬಾಡಿ ರಾಜು ಶಿಕ್ಷಕರಾಗಿದ್ರು ಅಚ್ಚ ಕನ್ನಡದಲ್ಲಿ ಬಿಚ್ಚು ಮನಸ್ಸಿನಿಂದ ಮುಚ್ಚು ಮರೆಯಿಲ್ಲದೆ ನಮ್ಮ MLA ಇಚ್ಛೆ ಆಗುವ ರೀತಿ ಪಾಠ ಮಾಡಿ ಎಲ್ಲಾ ಪ್ರೀತಿ ಪಾತ್ರರಿಗೆ ತುಂಬುವುದೇ ಸಂತೋಷ. ದಯಮಾಡಿ ವೇದಿಕೆ ಕಾರ್ಯಕ್ರಮ ನಂತರ ಅದು ಕೂಡ ಒಂದು ವರ್ಷನ್ಸ್ ಇದೆ. ನೀವು ಎಷ್ಟು ಸರ್ ಈ ಕಡೆ ತಿರುಗಿ ಬಿ ಮಾಲ್ತಿಯವರು ಇದೇ MUM ಈಕೆ ಅಂದ್ರೆ ಒಂದು ಶಕ್ತಿ ತರ. ಯಾಕೆ ಅಂತಂದ್ರೆ HR ಮಾಸ್ಟರ್ ಶಾಲೆ ಬಿಟ್ಟ ತಕ್ಷಣ ನಾಟಕ ಹೇಳ್ಕೊಡೋ. MUM ಪ್ರೌಢಶಾಲೆ ಹಿರಿಯ ವಿದ್ಯಾರ್ಥಿಗಳ ಬಳಗ ಕೀಲಾರ ಮಂಡ್ಯ ತಾಲೂಕು. ಸನ್ಮಾನ್ಯರೇ, ಹೆಣ್ಣು ಸಂಸಾರದ ಕಣ್ಣು ಎಂಬುದು ಜಾನಪದ ಗಾದೆ. ಆದರೆ ಇಂದಿನ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಅನುಗುಣವಾಗಿ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಸಮಬಲಳು ಎಂದು ಸಾಬೀತುಪಡಿಸಿ ಬಾಲ್ಯದಿಂದಲೂ ಸಾರ್ವಜನಿಕ ಸೇವೆ ಹಂಬಲಗೊಳ್ಳ ತಾವು ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿ ಹುದ್ದೆಯನ್ನು ಅಲಂಕರಿಸಿದವರು. ಮಂಡ್ಯ ತಾಲೂಕು ಉಂಡಳ್ಳಿ ಗ್ರಾಮದಲ್ಲಿ 26/12/1986 ಜನನ. ರೈತ ದಂಪತಿ ಶ್ರೀಮತಿ ಯಶೋದಮ್ಮ ಮತ್ತು KS ಬೋರೇಗೌಡ ಅವರ ಆಲ್ಕೆರೆಯಿಂದ ಒಂದು ದೊಡ್ಡ ಟೀಮ್ ಬರ್ತಾ ಇತ್ತು. ಅದರಲ್ಲಿ ಸ್ವಲ್ಪ ಅನುಕೂಲಸ್ಥರು ಇವರು. ಸ್ವಲ್ಪ ಸೈಕಲ್ ಹೊಡಿಕೊಂಡಿದ್ರು. ಬಹಳಷ್ಟು ಜನದ ಸೈಕಲ್ ಇರ್ಲಿಲ್ಲ, ಅವಾಗ ನಡ್ಕೊಂಡು ಬರ್ತಾ ಇದ್ರು. ಆಗಿನ ಕಾಲಕ್ಕೆ ಸೈಕಲ್ ರಾಣಿ ಎನ್ನುವಂತ ಹೆಸರನ್ನ ಪಡ್ಕೊಂಡಿದ್ದಂತವ್ರು. MUM ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗ ಕೀಲಾರ ಮಂಡ್ಯ ತಾಲೂಕು ದಿನಾಂಕ 22/2/2025 ಗುರುಗಳು ಸಹಪಾಠಿಗಳ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮತಿ L. ಉಮಾ ಅವರನ್ನು ಸನ್ಮಾನಿಸಿ ಅರ್ಪಿಸಿದ ಸನ್ಮಾನ
ಸನ್ಮಾನ ಪತ್ರ. ಸನ್ಮಾನ್ಯರೇ, ಹೆಣ್ಣಿಗೆ ಹಠ, ಗಂಡಿಗೆ ಚಟ ಇರಬಾರದು ಎಂಬುದು ಜಾನಪದ ಗಾದೆ. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೆಣ್ಣಿಗೆ ಆರೋಗ್ಯಕರ ಇರಬೇಕೆಂಬುದನ್ನು ಸಾಬೀತುಪಡಿಸಿ ಚಿಕ್ಕಂದಿನಿಂದಲೂ ನಿಮ್ಮೊಳಗಿದ್ದ ವಕೀಲರಾಗಬೇಕೆಂಬ ಬಾಲ್ಯದ ಹಠವನ್ನು ಸಾಧಿಸಿದ ಸಾಧಕಿ ನೀವು. ಮಂಡ್ಯ ತಾಲೂಕು ಆಲ್ಗೆರೆಯಲ್ಲಿ 5/2/1979ರಲ್ಲಿ ಜನನ. ರೈತ ದಂಪತಿ ಶ್ರೀಮತಿ ನಿಂಗಮ್ಮ ಮತ್ತು ಶ್ರೀ ಲಕ್ಷ್ಮಣಗೌಡ ನಿಮ್ಮ ಜನ್ಮದಾತರು. 1ರಿಂದ 7ನೇ ತರಗತಿಯವರೆಗೆ ಹುಟ್ಟೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಕೀಲಾರದ MEM ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಮಂಡ್ಯದ ಮಹಿಳಾ ಕಾಲೇಜಿನಲ್ಲಿ ಪದವಿ ಪಡೆದು, ಮಂಡ್ಯದ ಪ್ರತಿಷ್ಠಿತ PES ಕಾಲೇಜಿನಲ್ಲಿ ನಿಮ್ಮ ಆಶಯದ ಕಾನೂನು ಪದವಿ ಪಡೆದು ಇಂದು ಮಂಡ್ಯದಲ್ಲಿ ಜನಸ್ನೇಹಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ರೇಖಾರವರು ಸಿದ್ಧರಿದ್ದಾರೆ. ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಸುನೀತಮ್ಮ ಅವರನ್ನು ಸನ್ಮಾನ ಪತ್ರ. ತಾಯಿಯಂತೆ ಮಗಳು, ನೂಲಿನಂತೆ ಚಿರು. ಇದೊಂದು ಹೆಣ್ಣಿನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಜಾನಪದ ಗಾದೆ. ಈ ಗಾದೆಗೆ ಪೂರಕವಾದ ಎಲ್ಲ ಅಂಶಗಳು ನಮ್ಮಲ್ಲಿ ಇದ್ದುದು ಚಿಕ್ಕಂದಿನಿಂದಲೇ ಗೋಚರವಾಗುತ್ತಿತ್ತು. ಗಡಿನಾಡು ಚಾಮರಾಜನಗರದಿಂದ ಕೀಲಾರಕ್ಕೆ ಬಂದು ಹೋಟೆಲ್ ಉದ್ಯಮ ಸ್ಥಾಪಿಸಿ ಊರಿನವರ ಪ್ರೀತಿ ಎಲ್ಲರನ್ನ ನೋಡಬೇಕು, ಎಲ್ಲರ ಜೊತೆ ಮಾತಾಡಬೇಕು, ಎಲ್ಲರನ್ನ ಸನ್ಮಾನಿಸಬೇಕು ಅಂತ ಹೇಳಿ, ಅದಕ್ಕಾಗಿ ಅವರನ್ನ ಈ ಸಭೆಯ ಉದ್ದೇಶವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ML ಸರಸ್ವತಿರವ್ರನ್ನ, ವಿದ್ವಾನ್ ಡಾಕ್ಟರ್ ML ಸರಸ್ವತಿರವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ನನ್ನ ಜೀವನದಲ್ಲಿ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ನಾನು ಕೆಲಸ ಮಾಡಿ ಬಹಳ ಆತ್ಮೀಯರಾಗಿರ್ತಕ್ಕಂಥ ರಾಜು ಅವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ನಮಗೆ ಎಲ್ಲ ಕಡೆ ಸನ್ಮಾನ ಆಗಿದೆ, ಎಲ್ಲ ಕಡೆ ಸನ್ಮಾನ ಸ್ವೀಕರಿಸಿದ್ದೀನಿ. ಈಗ ನನ್ನ ಮೆಚ್ಚಿನ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಈ ಅವಕಾಶ ಎಲ್ಲ ಶಿಕ್ಷಕರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಸಿಕ್ಕಿದೆ. ಯಾಕೆಂದ್ರೆ ನಾವು ಬೆನ್ ತಟ್ಟಬೇಕು ನಮ್ಮ ವಿದ್ಯಾರ್ಥಿಗಳನ್ನ, ಮತ್ತು ಅವರಿಗೆ ನಾವು ಚಿಕ್ಕಂದಿನಿಂದ ಹಿಡಿದು ನೀರೆರೆದು ಗಿಡವನ್ನ ಬೆಳೆಸಿ ಇವತ್ತು ಮರವಾಗಿ ಹೆಮ್ಮರವಾಗಿ ಸಮಾಜವನ್ನ ತಿರುತ್ತಕ್ಕಂಥ ಕೆಲಸಕ್ಕೆ ಬಂದಿರ್ತಕ್ಕಂಥವ್ರವರು. ಉತ್ತಮವಾಗಿರ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ನಿಜವಾಗಿಯೂ ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸಮಾರಂಭವನ್ನ ಮಾಡ್ತಾ ಇದ್ದೀವಿ ಅಂತ ನಮ್ಮ ಕೃಷ್ಣೇಗೌಡ ನನಗೆ ಬಂದು ಹೇಳಿದಾಗ, ನೀವೇ ಸನ್ಮಾನ ಮಾಡ್ಬೇಕು ಮೇಡಮ್ ಎಲ್ಲರಿಗೂ ನಿಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಅಂದಾಗ ಖಂಡಿತವಾಗಿಯೂ ನಾನು ಸಂತೋಷ ಪಟ್ಟೆ. ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ನಿವೃತ್ತಿಯಾಗಿದೆ, ಸುಮ್ಮನೆ 10 ಗಂಟೆಯಿಂದ 2 ಗಂಟೆವರೆಗೂ ಏನಾದ್ರು ಓದೋದೋ ಬರೆಯೋದೋ ಏನೋ ಮಾಡ್ತಿರ್ತೀನಿ ಅಷ್ಟೇನೆ. ಅದಕ್ಕೆ ಬದಲಾಗಿ ಇವತ್ತು ಎಲ್ಲರ ಜೊತೆ ಸೇರಿದಂಗೆ ಆಗುತ್ತೆ. ಜೊತೆಗೆ ಇಲ್ಲಿ ಬಂದ್ರೆ ನನ್ನ ಹಳೆಯೊಬ್ಬರೆಲ್ಲ ಸಿಗ್ತಾರೆ, ನನ್ನ ಜೊತೆ ಕೆಲಸ ಮಾಡಿದವರು, ಮತ್ತೆ ನನ್ನ ವಿದ್ಯಾರ್ಥಿನಿಯರು ಎಲ್ಲರೂ ಸಿಗ್ತಾರೆ. ಎಲ್ಲರನ್ನ ಭೇಟಿ ಆಗ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕೃಷ್ಣೇಗೌಡ ಮತ್ತೆ ಗಿರೀಶ ಇಬ್ಬರು ಬಂದಿದ್ರು. ಅವರಿಬ್ಬರಿಗೂ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡ್ಬೇಕಣಪ್ಪ ಜೀವನದಲ್ಲಿ. ಅದರಿಂದ ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ಜವರೇಟ್ ಡಾಕ್ಟರ್ ಬಿ ಕೃಷ್ಣರವರೇ ಮತ್ತು ಗೌರವ ಸ್ವೀಕಾರ ಮಾಡೋದಕ್ಕೆ ಬಂದಿರತಕ್ಕಂಥ ಕನ್ಯಂಬಾಡಿ ರಾಜು ದಂಪತಿಗಳೇ ಮತ್ತು ರಾಜು ಅವರನ್ನ ಕುರಿತು ಮಾತನಾಡಿದಂತ ಶಂಕರೇಗೌಡರು IFS ನಿಜವಾಗಿ ಒಂದು ಗ್ರಾಮೀಣ ಸೊಗಡು ಇವತ್ತು ನನ್ನ ಕಿವಿಗೆ ಬಿತ್ತು. ಯಾಕೆಂದ್ರೆ ನಾನು ಸುಮಾರು 43 ವರ್ಷ ಕಿಲಾರದಲ್ಲೇ ಕೆಲಸ ಮಾಡ್ತಿದ್ದಲ್ಲ, ಯಾರಾದ್ರೂ ಹಳ್ಳಿಯ ಮಾದರಿಯಲ್ಲಿ ಮಾತಾಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ, ಜಾಸ್ತಿ ಆತ್ಮೀಯವಾಗಿರ್ಬಿಡ್ತೀನಿ. ಅಂತ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಗ್ರಾಮೀಣ ಸೊಗಡಿನ ಭಾಷಣವನ್ನ ಇವತ್ತು ಹೇಳಿದಾಗಾಯ್ತು. ಅವರಿಗೂ ಕೂಡ ಎಲ್ಲರನ್ನೂ ಕೂಡ ಇವತ್ತು ನೋಡಿದ್ದು ಇಲ್ಲಿ ತುಂಬಾ ಸಂತೋಷ ಆಯ್ತು. ಜೊತೆಗೆ ಇವತ್ತು ಉಪನ್ಯಾಸಕರಾಗಿರ್ತಕ್ಕಂಥ ಈಗ ಶಿವಕುಮಾರ್ ಅವರು, ಶಿವಾನಂದ ಅವರು ಇಲ್ಲಿ ಬಂದಿದ್ದಾರೆ, ತಗಡಿ ವೆಂಕಟೇಶ್ ಅವರು ಬಂದಿದ್ದಾರೆ, ಕಾಸವಾಡಿ ಮಾದೇವರು ಅವರು ಬಂದಿದ್ದಾರೆ. ಮತ್ತೆ ಇದನ್ನೆಲ್ಲವನ್ನು ಕೂಡ ಮಂಚೂಣಿಯಲ್ಲಿ ನಿಂತು ರೂವಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೃಷ್ಣೇಗೌಡ ನಮ್ಮ ಆತ್ಮೀಯ ಶಿಷ್ಯ, ಎಲ್ಲರೂ ಆತ್ಮೀಯರೇ. ನನಗೆ ಯಾರು ವಿರೋಧ ಬಿಡ್ತಾ ಇದೆ, ಹುಡುಗರಿಗೆ ಜೋರಾಗಿ ಹೊಡಿತಿದೆ. ಹುಡುಗಿಗೆ ಮಾತ್ರ ಮೆತ್ತಗೊಡಿತೀರಿ, ನಮಗ್ ಮಾತ್ರ ಜೋರಾಗಿ ಹೊಡಿತೀರಿ. ಅವರು ಮೇಡಂಗೆ ಒತ್ತೊತ್ತಾಗಿ ಹೂ ಕಟ್ಟಿ ತಂದು ಕೊಡ್ತಾರೆ ಕಂಡ್ರು, ಮನೇಲಿ ಹಬ್ಬ
ಎತ್ಕೊಡಿತಾರೆ. ಸುಮ್ಮನೆ ಇಲ್ಲ, ದೇವರು ಎಲ್ಲ ಸಾಕಷ್ಟು ಕೊಟ್ಟಿದ್ದಾನೆ. ಈ ವಿದ್ಯಾರ್ಥಿನಿಯರು ಚಿರಕಾಲ ನಾನು ಸಾಯುವವರೆಗೂ ಕೂಡ ಇದೇ ರೀತಿ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿರ್ಲಿ ಅಂತ ನಾನಂತೂ ಭಾವಿಸ್ತೀನಿ. ಒಂದು ಶಿಷ್ಯ ಮೈಸೂರಿನಲ್ಲಿ ಜೈಲು ಬದುಕಲಿ, ದೇವರು ಅವ್ರಿಗೆ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಒಂದು ನನಗೆ ಇನ್ನೂ ಇರಬೇಕಾಯಿತು. ದಯವಿಟ್ಟು ನಮ್ಮ ಕೃಷ್ಣೇಗೌಡರು ಮತ್ತೆ ನಮ್ಮ ಸಂಘಟಕರಿಗೆ ಗಿರೀಶ ಹರೀಶ್ ಅವರೆಲ್ಲ ಒಂದು ದಿವಸ ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲ ಕುಟುಂಬ ಸಮೇತ ವಿದ್ಯಾರ್ಥಿಗಳು ಎಲ್ಲರೂ ಒಂದು ದಿನ ಬರಬೇಕು, ನಾನು ಕೃಷ್ಣೇಗೌಡರ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದಿಸ್ತಾ ದಯವಿಟ್ಟು ನನ್ನ ಬೀಳ್ಕೊಡ್ಬೇಕು ಅಂತ ಓಕೆ. ನೀ ಯಾವಾಗ ಬೇರೆ ಕೊಡ್ತೀಯ ಸೋಮವಾರ ಗಡಿಬೇಡಿ ಅಂತ ಮೀನ್ಸ್ ಮಾಡ್ಬಿಟ್ಟ ಮಿಸ್ ಆಗುತ್ತೆ. ವಿಕೇಶ್ ಅವರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ ಆಡಳಿತ ಸೇವಾಧಿಕಾರಿಗಳಂತ ಆಸ್ತಿಯವರು ತಮ್ಮ ಅನಿಸಿಕೆಯನ್ನು ಕೇಳಬೇಕು. ರಾಷ್ಟ್ರ ಮಟ್ಟದ ಕಾರ್ಯಕ್ರಮ. ನಾಡಿನ ಮೂಲೆ ಮೂಲೆಗಳಿಂದ ವಿದ್ವಾಂಸರು, ಕಲಾವಿದರು, ಸಂಸ್ಕೃತಿ ಚಿಂತಕರು ಬಂದಿದ್ದಂಥ ಕಾರ್ಯಕ್ರಮ. ಅಲ್ಲಿ ರಾಜ್ಕುಮಾರ್ ಅವರು, ನಮ್ಮ ರಾಜುರವರು ಒಂದು ಅಭಿನಯವನ್ನು ನೋಡಿ ಪ್ರಸಿದ್ಧ ಕವಿ ರಾಜು ಅವ್ರಿಗೆ ಬಹುಶಃ ನೆನಪಿದೆ, ಚನ್ನಣ್ಣ ವಾಲಿಕಾರ್ ಅಂತಕ್ಕಂಥವ್ರು ಓಡಿ ಬಂದು ತಪ್ಪಿಕೊಂಡು ಎತ್ಕೊಂಡು ಮೇಲಕ್ಕೆ ಇವ್ರನ್ನ ಕುಳಿಸ್ಬಿಟ್ರು. ರಾಜು, ನಾನು ಸಾಕಷ್ಟು ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ, ನಾಟಕಗಳನ್ನ ನೋಡಿದ್ದೀನಿ, ಕಥೆಗಳನ್ನ ಓದಿದ್ದೀನಿ. ನಿನ್ನಂತಹ ನಟನೆ, ನೀನೇನು ಸಾಮಾಜಿಕವಾಗಿ ಸಮಾಜಮುಖಿ ಚಿಂತನೆ ಮಾಡಿ ನಾಟಕವನ್ನು ಬರೆದಿದೆಯಲ್ಲ, ಇದು ಅನ್ಯದೃಶ, ಅನನ್ಯ ಅಂತೇಳಿ ಅಂತ ಒಬ್ಬ ಪ್ರತಿಭಾವಂತ ಸಾಹಿತಿ ಇವ್ರನ್ನ ಎತ್ಕೊಂಡು ಹೆಗಲ ಮೇಲೆ ಕುಣಿಸಿದ್ರು. ಅಂತಹ ಒಂದು ಪ್ರತಿಭೆ ರಾಜು ಅವ್ರದ್ದಾಗಿತ್ತು. ಆದರೆ ಯಾಕೋ ಏನೋ ಅವರು ಸೀಮಿತವಾಗ್ಬಿಟ್ರು. ಅದು ಒಂದು ನೋವಿದೆ. ಅವರು ಎಲ್ಲೋ ಹೋಗ್ಬೇಕಾಗಿತ್ತು. ಇವತ್ತು ಏನು ಸಿನಿಮಾ ಮಾಧ್ಯಮ ಇರ್ಬೋದು, ಧಾರಾವಾಹಿ ಮಾಧ್ಯಮ ಇರ್ಬೋದು, ಏನೆಲ್ಲ ಕಲಾಕ್ಷೇತ್ರದಲ್ಲಿ ಇವತ್ತು ಕಲಾವಿದರಿದ್ದಾರೆ, ಅವರೆಲ್ಲರನ್ನ ಮೀರಿಸ್ತಕ್ಕಂಥ ಶಕ್ತಿ, ಬುದ್ಧಿ ಅವರಲ್ಲಿತ್ತು. ಯಾಕೋ ಏನೋ ಅವರು ಸಂಕುಚಿತವಾಗ್ಬಿಟ್ರು. ಆ ಕಾರಣಕ್ಕೆ ಅವರು ಇನ್ನೂ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ, ಅವರು ಇನ್ನಾದ್ರೂ ಕೂಡ ಆ ಒಂದು ಪ್ರತಿಭೆಯನ್ನ ಈ ಹೊರ ಸಮಾಜಮುಖಿಯಾಗಿ ಚೆಲ್ಲುವಂತ. ನನ್ನ ಶಿಕ್ಷಣ ತರಬೇತಿಯ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ನೀನು ಹೇಗೆ ಇರಬೇಕೆಂದು ಕಲಿಸಿಕೊಟ್ಟಂತ ನನ್ನ ಗುರುಗಳು ನಮ್ಮ ಶ್ರೀಕೃಷ್ಣ ಸರ್ ಅವರಿಗೆ ಮತ್ತೊಮ್ಮೆ ಅವರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮದ ಚಾಲನೆಯನ್ನು ಮಾಡಿಕೊಟ್ಟಂತ ಕಲಾವಿದರು, ಜಾನಪದ ಕಲಾವಿದರು, ಆ ಪ್ರಾರ್ಥನೆ ಮಾಡಿದಂಥ ಕಲಾವಿದರು, ಅವರು ನನ್ನ ಊರಿನವರು, ನನ್ನ ಸ್ನೇಹಿತರು, ನನ್ನೂರಿನ ಕಲಾವಿದರು, ಅವರಿಗೆ ನನ್ನ ಎರಡನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಏಕೆ ಸೀಮಿತವಾದರು ಎನ್ನುವುದಕ್ಕೆ ಎರಡೇ ಎರಡು ಕಾರಣವನ್ನು ಕೊಟ್ಟು ನಾನು ಮುಂದುವರಿಯುತ್ತೇನೆ.
ನಾನು ಬರೆದ ಪುಸ್ತಕ ಹೆಬ್ಬೆಟ್ಟು, ಒಂದು 60ರಿಂದ 70 ಪೇಜ್. ಪುಸ್ತಕದ ಅಂಗಡಿಯಲ್ಲಿ ಹೋಗಿ ಕೇಳು, ಅದೇನೇನು ಕಾರಣದಲ್ಲಿ